ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನೆಲ್. ಮುದ್ದೆ, ಪಲ್ಯ, ಬಸ್ಸಾಂಬಾರು ಸುಲಭವಾಗಿ ಜೀರ್ಣ ಆಗುತ್ತೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿದೆ. ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು, ಅಷ್ಟೊಂದು ರುಚಿಯಾಗಿದೆ. ನಾನಿಲ್ಲಿ ತರಕಾರಿ ಮುಳ್ಳಂಗಿ, ಬೀನ್ಸು ಅರ್ಧ ಕೆ.ಜಿ ಇರ್ತವೆ. ಬೇಕಾದರೆ ಬರೀ ಬೀನ್ಸೇ ಹಾಕ್ಬೋದು, ಇಲ್ಲಾಂದರೆ ಬರೀ ಮುಳ್ಳಂಗಿನೇ ಹಾಕ್ಕೊಂಡು ಮಾಡ್ಕೋಬೋದು. ಕಾಲು ತೊಗರಿ ಕಾಳು ಹಾಕಿದ್ದೀನಿ, ಅವರೆಕಾಳು ಕೂಡ ಹಾಕಿ ಮಾಡ್ಬೋದು. ಇವೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ 2 ಲೋಟ ನೀರು ಹಾಕಿ 2 ವಿಷಲ್ ಹಾಕ್ಸಿರೋದು. ಪಲ್ಯಕ್ಕೆ ಪುಡಿ ಮಾಡ್ಕೊಳ್ಳೋಕ್ಕೆ ಕಡಲೆ ಬೀಜ, ಸ್ವಲ್ಪ ಖಾರದ ಪುಡಿ, ಒಂಚೂರು ಉಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರು ಮಾಡೋ ಪಾತ್ರೆಯಲ್ಲೇ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾಂಬಾರಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿ ಒಂಚೂರು ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ಸ್ಟ್ರೈನರ್ಗೆ ಹಾಕಿ ನೀರು ಸೋದಿಸ್ಕೊಳ್ತಾ ಇರೋದು. ಪಲ್ಯಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈರುಳ್ಳಿ ಹಾಕಿದಷ್ಟು ರುಚಿಯಾಗಿರುತ್ತೆ ಪಲ್ಯ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ಬೀನ್ಸು, ಮುಲ್ಲಂಗಿ, ತೊಗರಿಕಾಳು ಹಾಕಿ ನಂದಿದು ಸಾಂಬಾರಿಗೆ ತೆಗಿತಾ ಇರೋದು, ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ. ಇವಾಗ ಕಡಲೆ ಪುಡಿ ಹಾಕಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಇದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಎಲ್ಲ ತರಕಾರಿಗಳೇ ಹಾಕಿರೋದು, ತುಂಬ ಚೆನ್ನಾಗಿದೆ. ಇವಾಗ ಸಾಂಬಾರಿಗೆ ಮಿಕ್ಸಿಯಲ್ಲಿ 4 ಟೊಮೊಟೊ ತಗೊಂಡಿದ್ದೀನಿ, ಒಂಚೂರು ಹುಣಸೆಹಣ್ಣು ಬೇಕಾದರೆ ನೆನೆಸಿ ಸಾಂಬಾರು ಕುದಿಯೋವಾಗ ಕೂಡ ಹಾಕ್ಕೋಬೋದು. ಒಂಚೂರು ಅರಿಶಿನ, ಜೀರಿಗೆ, ಮೆಣಸು, ಮೆಂತ್ಯ ಕೂಡ ಹಾಕ್ಕೋಬೋದು. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಇಲ್ಲಾಂದರೆ ನೀವು ರಸಮ್ ಪೌಡ್ರು ಇಲ್ಲ ಸಾಂಬಾರು ಪೌಡ್ರ್ ಕೂಡ ಉಪಯೋಗಿಸ್ಬೋದು. ಬೆಳ್ಳುಳ್ಳಿ 1 ಗಡ್ಡೆ, ಚಿಕ್ಕದೊಂದು ಈರುಳ್ಳಿ, ನಾನು ಕಡಲೆ ಬೀಜ ಕೂಡ ಹಾಕಿದ್ದೀನಿ, ಅದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾವು ಬೇಯಿಸಿರೋ ಮುಳ್ಳಂಗಿ, ತೊಗರಿಕಾಳು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ಸಾಂಬಾರು ಜಾಸ್ತಿ ಬೇಕು ಅಂದರೆ ಈ ಥರ ರುಬ್ಕೊಳ್ಳಿ, ಇಲ್ಲ ಅಂದರೆ ಹಸಿ ಕೊಬ್ಬರಿ ಕೂಡ ಹಾಕಿ ರುಬ್ಕೋಬೋದು. ನಾವು ಯಾವಾಗಲೂ ಇದೇ ಹಾಕಿ ರುಬ್ಕೊಳ್ತೀವಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ನೀವು ಈ ಟೈಮಲ್ಲಿ ಬೇಕಾದರೆ ಹುಣಸೆ ರಸ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕಿ ರುಬ್ಬಿದ್ದೀನಿ. ಈ ಸಾಂಬಾರು 2 ದಿನ ಬೇಕಾದರೂ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.